ನಮ್ಮ ಭದ್ರಾವತಿಯ ಜನರೇ ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಭದ್ರಾವತಿಯಲ್ಲಿರುವ ಸೈಯದ್ ಕಾಲೋನಿ ಸೀಗೆಬಾಗಿನಲ್ಲಿ ಒಂದು ಗೌರ್ಮೆಂಟ್ ಉರ್ದು ಸ್ಕೂಲ್ನಲ್ಲಿ 7ನೇ ತರಗತಿ ಮತ್ತು 8ನೇ ತರಗತಿ ಮಕ್ಕಳು ಸೈನ್ಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಬರೋಣ. ನಮಸ್ಕಾರಗಳು. ಇಂದು 28 ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಇಂದು ನಮ್ಮ ಶಾಲೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಸೈಯದ್ ಕಾಲೋನಿ ಸೀಗೆಬಾಗಿ. ಇಲ್ಲಿ ನಮ್ಮ ಶಾಲೆಯ ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ವಿಜ್ಞಾನದ ಬಗ್ಗೆ ಎಲ್ಲ ವಸ್ತು ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಲಾಗಿದೆ. 8ನೇ ತರಗತಿಯ ಮಕ್ಕಳು ಎಲ್ಲ ಅವರ ಪಠ್ಯದಲ್ಲಿ ಇರುವ ಎಲ್ಲ ವಿಜ್ಞಾನದ ಮಾದರಿಗಳನ್ನು ಇಲ್ಲಿ ತಯಾರಿಸಿ ಎಲ್ಲ ತೋರಿಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ 6ನೇ ತರಗತಿಯಿಂದ ಇದೆ. ಹಾಗಾಗಿ ಮಕ್ಕಳು ಇಂಗ್ಲೀಷಲ್ಲಿ ಎಲ್ಲ ಅವರ ಮಾಡಿರೋ ಎಲ್ಲ ಅವರ ಮಾಡಲ್ಗಳಿಗೆ ಇಂಗ್ಲೀಷಲ್ಲಿ ವಿವರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಗೆ ಹೆಚ್ಚಿನ ಮಕ್ಕಳು ಸೇರಿಸಿ ಈ ಶಾಲೆಯನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ಮಾಡಬೇಕಂತ ನಮ್ಮ ಆಶಯ ಇದೆ. ಹಾಗಾಗಿ ಎಲ್ಲ ಏರಿಯಾ ಜನ ಹಾಗೂ ಅಕ್ಕಪಕ್ಕ ಏರಿಯಾನವರು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ, ಪ್ರೈವೇಟ್ ಶಾಲೆಗೆ ಕಳಿಸಿ ತುಂಬ ದುಡ್ಡು ಎಲ್ಲ ಹಾಕಿ ಮಾಡಬೇಕು. ಇಲ್ಲಿ ಗೌರ್ಮೆಂಟಲ್ಲಿ ಎಲ್ಲ ಫ್ರೀಯಾಗಿ ನೀಡ್ತಾ ಇದ್ದಾರೆ. ಹಾಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲ ಅವ್ರಿಗೆ ಓದಿಸ್ತಾ ಇದ್ದಾರೆ. ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ಇಲ್ಲೇ ಸೇರಿಸಬೇಕು ಅಂತ ನಾನು ಕೇಳ್ತೀನಿ. Every year 22nd of February, International Science Day is celebrated. In our school also, due to some engagements, we were busy schedule. We couldn't organize on 22nd February. So we have planned today, 28th of February, as a Science Day. From all the students from 6th, 7th, 8th standard are participated. I am very much thankful. I am a science teacher. Under my guidance, they have prepared all the models, and parents have supported me a lot. I am very much thankful to the parents and for the HM and staff also for their cooperation. And I am very much grateful to all the parents who have all cooperated me very well. Thank you. ನನ್ನ ಹೆಸರು ಫೈಜಾ ಕೌಸರ್, 2ನೇ ತರಗತಿ. ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವೃದ್ಧಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಂಸ್ಕೃತಿಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1999 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್.